ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಕ್ಕಳ ಕಥಾ ಸಂಕಲನ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥೆ ಕಪ್ಪೆಯ ಸಾಹಸ ಯಾತ್ರೆ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರ್ಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ 2015ರಲ್ಲಿ ಪ್ರಕಟವಾದ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಕಪ್ಪೆಯ ಸಾಹಸ ಯಾತ್ರೆ. ಪ್ರಸ್ತುತಿ ಶೀಲಾ ಅರಕಲಗೂಡು. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ. ಕಥೆ ಕಪ್ಪೆಯ ಸಾಹಸ ಯಾತ್ರೆ. ಕಪ್ಪೆಯೊಂದು ತನ್ನ ಬಳಗದ ಜೊತೆ ಜೌಗು ಪ್ರದೇಶದಲ್ಲಿ ವಾಸವಾಗಿತ್ತು. ಅಲ್ಲಿ ಸಿಗುತ್ತಿದ್ದ ಸೊಳ್ಳೆ ನೊಣಗಳನ್ನು ತಿನ್ನುತ್ತಾ ವಸಂತ ಕಾಲದಲ್ಲಿ ಕೂಗುತ್ತಾ ಸಂತೋಷದಿಂದಿತ್ತು. ಆ ದಿನ ಅದು ನೀರಿನಿಂದ ಹೊರಬಂದು ಸಣ್ಣಗೆ ಬೀಳುತ್ತಿದ್ದ ಸೋನೆ ಮಳೆಗೆ ಮೈ ಒಡ್ಡಿ ಸಂತೋಷದಿಂದ ಕೂಗತೊಡಗಿತ್ತು. ಕೂಡಲೇ ಅದಕ್ಕೆ ಅದು ವಸಂತ ಕಾಲವಲ್ಲ, ಶರದೃತುವಿನಲ್ಲಿ ಕಪ್ಪೆಗಳು ಕೂಗಬಾರದು, ಹಾಗೆ ಒಟಗುಟ್ಟಿದರೆ ಕೇಡು ಎಂದು ಅದರಮ್ಮ ಹೇಳಿದ್ದು ನೆನಪಾಗಿ ಸುಮ್ಮನಾಯಿತು. ಅಷ್ಟರಲ್ಲಿ ಕಾಡು ಬಾತುಕೋಳಿಗಳ ಗುಂಪೊಂದು ಹಾರುತ್ತಾ ಆ ಮಾರ್ಗವಾಗಿ ಬರುತ್ತಿದ್ದು ಕಪ್ಪೆ ಇದ್ದ ಮರದ ಬಳಿಯೇ ಬಂದಿಳಿದ್ವು. ಕಪ್ಪೆ ಮರಿ ಭಯದಿಂದ ಪೊಟ್ರೆಯೊಳಗೆ ಹೋಗಿ ಅವಿತು ಅವುಗಳ ಮಾತನ್ನ ಕೇಳತೊಡಗಿತು. ಕ್ವಾಕ್ ಕ್ವಾಕ್, ಅಬ್ಬ ಎಷ್ಟು ದೂರ ಹಾರ್ ಬಂದ್ವಲ್ಲ, ಸಾಕಾಯ್ತು, ಸ್ವಲ್ಪ ವಿಶ್ರಾಂತಿ ಮಾಡಿ ದಕ್ಷಿಣ ದಿಕ್ಕಿನತ್ತ ಹಾರೋಣ ಎಂದಿತು ಒಂದು ಬಾತು. ಕ್ವಾಕ್ ಕ್ವಾಕ್, ಇಲ್ಲಿ ಆಗ್ಲೇ ಚಳಿ ಶುರುವಾಗಿದೆ, ಆದ್ರಿಂದ ನಾವು ಇಲ್ಲಿಂದ ಆದಷ್ಟು ಬೇಗ ಹಾರು ಹೋಗಬೇಕು ಎಂದಿತು ಎರಡನೇ ಬಾತುಕೋಳಿ. ಬಾತುಕೋಳಿಗಳ ಮಾತು ಕೇಳಿ ಕಪ್ಪೆಗೆ ತಾನು ಅವರೊಟ್ಟಿಗೆ ಹೋದರೆ ಹೇಗೆ ಎನಿಸಿತ್ತು. ಆದರೆ ಅವುಗಳ ಹಾಗೆ ಹಾರಲು ತನಗೆ ರೆಕ್ಕೆ ಇಲ್ವಲ್ಲ ಎಂದು ದುಃಖವಾಯಿತು. ಆದರೂ ಕುತೂಹಲ ತಡೆಯಲಾರದೆ ಹೊರಬಂದು ಅವುಗಳ ಹತ್ರ ಕುಪ್ಪಳಿಸ್ತಾ ಹೋಯಿತು. ಕಪ್ಪೆಯನ್ನು ತಿನ್ನುವ ಆಸೆಯಿಂದ ಬಾತುಕೋಳಿಗಳು ಅದರ ಸುತ್ತ ವೃತ್ತಾಕಾರವಾಗಿ ಬಂದು ಕುಳಿತವು. ಆದರೆ ಕಪ್ಪೆ ಸಾಕಷ್ಟು ದೊಡ್ಡದಾಗಿತ್ತು, ಅವುಗಳ ಬಾಯಿಗೆ ಸುಲಭವಾಗಿ ಸಿಗುವಂತೆ ಕಾಣಿಸ್ಲಿಲ್ಲ. ಅಣ್ಣಂದಿರ, ನೀವು ನನ್ನನ್ನು ತಿನ್ನಬೇಡಿ, ನನಗೂ ನಿಮ್ಮೊಂದಿಗೆ ದಕ್ಷಿಣ ದೇಶ ನೋಡುವ ಆಸೆ ಆಗಿದೆ ಎಂದಿತು. ಆ ಗುಂಪಿನಲ್ಲಿದ್ದ ಪುಟ್ಟ ಕೋಳಿಗೆ ಕಪ್ಪೆಯನ್ನು ನೋಡಿ ಪ್ರೀತಿ ಸ್ನೇಹ ಉಕ್ಕಿ ಬಂತು. ದಕ್ಷಿಣ ದೇಶ ತುಂಬ ಬೆಚ್ಚಗಿದೆ, ಅಲ್ಲಿ ಆಹಾರವೂ ಬೇಕಾದಷ್ಟಿದೆ, ನಾವಿಬ್ರು ಯಾವಾಗಲೂ ಆಟ ಆಡ್ಕೊಂಡಿರ್ಬೋದು. ಆದರೆ ನಿನಗೆ
ರೆಕ್ಕೆಗಳಿಲ್ವಲ್ಲ, ನಮ್ಮ ಜೊತೆ ಹೇಗೆ ಬರ್ತೀಯಾ ಎಂದಿತು. ಕಪ್ಪೆ ತುಂಬ ಬುದ್ಧಿವಂತನಾಗಿದ್ದು ಕೂಡಲೇ ಅದಕ್ಕೆ ಒಂದು ಉಪಾಯ ಹೊಳಿತು. ಗೆಳೆಯರೇ, ಇಬ್ರು ಒಂದು ದೊಡ್ಡ ಕಡ್ಡಿಯ 2 ತುದಿಗಳನ್ನು ಕಚ್ಕೊಂಡು ಹಾರ್ಬೋದಲ್ವೇ? ನಾನು ಆ ಕಡ್ಡಿಯ ಮಧ್ಯಭಾಗವನ್ನು ನನ್ನ ಬಾಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಳ್ಳುವೆ ಎಂದಿತು. ಹಾ, ಈ ಯೋಚನೆ ತುಂಬ ಚೆನ್ನಾಗಿದೆ. ಆದರೆ ನೀರು ನೋಡಿ ಮಳೆ ಬಿದ್ದರೆ ಒಟ್ಗೂಡಬಾರ್ದು ಅಷ್ಟೆ. ಹಾಗೇನಾದರೂ ಮಾಡಿದರೆ ಆಕಾಶದಿಂದ ಕೆಳಗೆ ಬೀಳುವೆ ಎಂದವು ಕೋಳಿಗಳು. ಕಪ್ಪೆ ಸಂತೋಷದಿಂದ ತಲೆ ಆಡಿಸ್ತು. ಗೆಳೆಯರೇ, ನೀವು ಕೂಡ ಕ್ವಾಕ್ ಕ್ವಾಕ್ ಎಂದು ಮಾತಾಡಬಾರ್ದು ಎಂದು ಎಚ್ಚರಿಕೆ ಕೊಟ್ಟಿತು. ಕಪ್ಪೆಯ ಸಾಹಸ ಯಾತ್ರೆ ಮರುದಿನ ಪ್ರಾರಂಭವಾಯಿತು. 100 ಮೈಲಿ ದೂರವನ್ನು ಕಡ್ಡಿಯ ಸಹಾಯದಿಂದ ಬಾತುಕೋಳಿಗಳು ಕಪ್ಪೆಯೊಡನೆ ಹಾರತೊಡಗಿದವು. ಭೂಮಿಯ ಮೇಲಿದ್ದ ಜನರಿಗೆ ಹಾರುವ ಕಪ್ಪೆಯೊಂದು ಸೋಜಿಗವೇ ಆಗಿ ಕಾಣಿಸ್ತಿತ್ತು. ಅಲ್ಲಲ್ಲಿ ಕಾಡು ಬಾತುಕೋಳಿಗಳು ವಿಶ್ರಾಂತಿ ಪಡೆಯುತ್ತಾ ಬೆಟ್ಟ, ಗುಡ್ಡ, ನದಿಗಳನ್ನೆಲ್ಲ ಹಾದು ಹೋಗತೊಡಗಿದವು. ಮಕ್ಕಳು ಭೂಮಿಗೆ ಸಮೀಪ ಬಂದಾಗಲೆಲ್ಲ ಈ ದೃಶ್ಯನ ನೋಡಿ ಕೇಕೆ ಹಾಕ್ತಿದ್ವು, ಕೂಗ್ತಿದ್ವು. ಓಹೋ, ಅಲ್ಲಿ ನೋಡಿ, ಹಾರೋ ಕಪ್ಪೆ ಎಂಥ ಅದ್ಭುತ ಎಂದು ಕಿರುಚುತ್ತಿದ್ದರು. ಕಪ್ಪೆಗಂತೂ ತಾನು ಮಾಡಿದ ಈ ಹಾರುವ ಉಪಾಯದ ಬಗ್ಗೆ ಎಲ್ಲೆಲ್ಲದ ಹೆಮ್ಮೆ ಬರತೊಡಗಿತ್ತು. ಒಮ್ಮೆಯಂತೂ ಅದು ಜಂಬದಿಂದ ನಾನೇ ಮಾಡಿದ್ದು, ನಾನೇ ಕಂಡಿಡಿದಿದ್ದು ಎಂದು ಜೋರಾಗಿ ಕೂಗತೊಡಗಿತು. ಬಾಯಿ ಬಿಟ್ಟ ಕೂಡಲೇ ಅದು ಆಸರೆ ತಪ್ಪಿ ಧಪ್ಪೆಂದು ಭೂಮಿಗೆ ಬಿತ್ತು. ಪುಣ್ಯಕ್ಕೆ ಅದು ಹೊಂಡ ಒಂದರೊಳಗೆ ಬಿತ್ತು. ಬಾತುಕೋಳಿಗಳು ಕಪ್ಪೆಗಾಗಿ ಹುಡುಕಿ ನಿರಾಶೆಯಿಂದ ತಂಪಾಡಿಗೆ ತಾವು ಮುಂದಕ್ಕೆ ಹಾರಿ ಹೋದವು. ಕಪ್ಪೆಯ ಸಾಹಸ ಯಾತ್ರೆ ಅಲ್ಲಿಗೆ ಮುಗಿದಿತ್ತು. ಇಲ್ಲಿಗೆ ಈ ಕಥೆ ಮುಗಿಯಿತು. ಆಲಿಸಿದ್ದಕ್ಕೆ ಧನ್ಯವಾದಗಳು.